ಓಕೆ, ಸಿಂಧೂರ ಲಕ್ಷ್ಮಣನ ಸಾವು ಹೇಗಾಯ್ತು ಮತ್ತೆ ಅವ್ರ ಜೊತೆಗಿದ್ದವರ ಸಾವು ಹೇಗಾಯ್ತು ಅನ್ನೋದನ್ನ ನಾವೀಗ ರಾಮಚಂದ್ರ ಗೌಡರ ಬಾಯಲ್ಲಿ ಕೇಳಿದ್ವಿ. ಆ ಸಂದರ್ಭದಲ್ಲಿ ಕೊಟ್ಟಂತಹ ಕತ್ತಿ ಒಂದಿದೆ, ಬ್ರಿಟಿಷರು ಕೊಟ್ಟಿರುವಂತಹ ಕತ್ತಿ. ಸೊ ಆ ಕತ್ತಿ ಹೇಗಿದೆ ಅದನ್ನ ನೋಡುವ ಬನ್ನಿ. ಅವ್ರು ಗೌಡ್ರು ಹೊಡೆದದ್ದು ಕತ್ತೇಳಿ ಬಹುಮಾನ ಕೊಟ್ಟಾರ. ಅಂದ್ರೆ ಈಗ ಅವ್ರ ಮುಚ್ಚಾರ ಹೊಡೆದಿಲ್ಲ ನೋಡಿಯಲ್ಲ, ಇದು ಬರುವಾಗ ನಮ್ಮ ಮುಚ್ಚಾರ ಸತ್ತ ಬಿಟ್ಟಾರ. ಈಗ ನೀವೇ ನೋಡ್ತಿದ್ದೀರಾ, ಈಗ ಇದನ್ನ ಬ್ರಿಟಿಷರು ಹೊರಡು ಮುಂದ್ ಕೊಟ್ಟಾರ. ಅವ್ರು ಹೋಗೋ ಮುಂದ್ ಕೊಟ್ಟಾರ ಹೊಡೆದಾಗ ಗೌರ್ಮೆಂಟ್ ತೆಗಿ ನಾಯಕರು ಇಂಥ ಬೆಳೆದಿದ್ದ ಇಂಥ ಹೊಡೆದ ಅಂತೇಳಿ ಕೊಟ್ಟಾರ. ಅವ್ನು ಸೂರ ಸ್ಥಾನಕ್ಕೆ ಇದನ್ನ ಕೊಟ್ಟಾರ. ಸಿಂಧೂರ ಲಕ್ಷ್ಮಣ ಸತ್ತಾಗ್ರಿ ತೆಗಿ ನಾಯಕರ ಹೆಸರಲ್ಲಿ ಕೊಟ್ಟಾರ ಬಾ ಅಂತ. ಓಕೆ, ಇದು ನೀವು ಮಾಡ್ಸಿದನ್ರಿ ಇದನ್ನ? ಈಗ ನಾವು ಮಾಡ್ಸೋಣ. ಸ್ನೇಹಿತರೆ ನೋಡ್ತಿರ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲ್ಲಾ ಕೊಟ್ಟಾರ ಡೇಟ. ನಮ್ಮ ಕಣ್ಣು ಮಂದಿಗೆ ನೀನು ಕಾಣ್ರ ನೋಡು, ಹೊರಗೆ ನೋಡು, ಹೆಸರು ಐತಿ. ಓಕೆ ಸ್ನೇಹಿತರೆ, ಇದು ಆಕ್ಚುಲಿ ಇಸ್ವಿ ಯಾವ್ದೈತಿ ಎಲ್ಲ ಐತಿ ನೋಡ್ರ. ಆಕ್ಚುಲಿ ಇದು ಕ್ಲೋಸ್ ಆಗಿದೆ. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಮೊದಲು ಇಲ್ಲಿರೋದನ್ನ ಓದ್ತೀನಿ ತಡೀರಿ. 10/2/1923 ಇದನ್ನ ಕೊಟ್ಟಿರೋದು ಅಂದ್ರೆ ಸಿಂಧೂರ ಲಕ್ಷ್ಮಣ ಸತ್ತಿರೋದು. ಸಿಂಧೂರ ಲಕ್ಷ್ಮಣ ಸತ್ತಿರೋದು 10/2/1923 ಕೊಟ್ಟಿದ್ದಾರೆ. ಸೊ ಹೇಗಿದೆ ನೋಡ್ಬೋದು ನೀವು. ಇದನ್ನ ಓಪನ್ ಮಾಡಿ ತೋರಿಸ್ತಾರೆ ಅಪ್ಪಾಜಿ ಈಗ ನೋಡುವ. ಸೊ ಇಲ್ಲಿ ನೋಡಿ ಯಾವ ರೀತಿ ಇದೆ ನೋಡ್ಬೋದು ನೀವು, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಕೆಳಗೆ ಇಲ್ಲಿ ತೋರ್ಸಂಗೆ ಡೀಟೇಲಿಂಗ್ ಹಿಂಗೆ ಮುಂದೆ. ಸೊ ಇದೆಲ್ಲ ನೋಡ್ಬೋದು ಡಿಸೈನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಬ್ರಿಟಿಷರು ಸೊ ಗಿಫ್ಟ್ ಮಾಡಿರೋದು ಇಲ್ಲಿದೆ ನೋಡಿ, ತೋರಿಸಿದಾನ ಕರೆಕ್ಟಾಗಿ ಕ್ಲಿಯರಾಗಿ ನೋಡಿ. ಕರೆಕ್ಟಾಗಿ ನೋಡ್ಬೋದು ಇಲ್ಲಿ. ಪ್ರೆಸೆಂಟೆಡ್ ಟು ರಾಮಚಂದ್ರ ಗೌಡ ವೆಂಕನಗೌಡ ಪೊಲೀಸ್ ಪಾಟೀಲ್ ಹಾಪ್ತಗ್ಗಿ ಫಾರ್ ಹಿಸ್ ಗುಡ್ ವರ್ಕ್ ಇನ್ ದ ಆಪರೇಷನ್ಸ್ ಅಗೇನ್ಸ್ಟ್ ಲಕ್ಷ್ಮೀ ಸಿಂಧೂರ್ ಇನ್ ಬಿಜಾಪುರ್ ಆಫ್ ಡಿಸ್ಟಿಕ್ ಇದೆ ಅಲ್ವಾ. ಸೊ 10/2/1923 ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ ಎಷ್ಟು ವರ್ಷ ಆಯಿತು ಅಂತ. 1923ರಿಂದ 3 ವರ್ಷ ಆಯ್ತು. ಸೊ ನೋಡ್ಬೋದು ನೀವು. ಅಪ್ಪಾಜಿ ಓಪನ್ ಮಾಡ್ತೀರಿ. ಅದಾದ್ಮೇಲೆ ಮತ್ತೆ ಯಾವ್ದು ಕಳಿಸಿಲ್ರಿ ನೀವು? ಮಾಡಿಲ್ಲ. ಮುಂದೆ ಬ್ಯಾಟಿ ಗಿಟಿ ಕಳಿಸಿಲ್ಲ. ಪಾಯ್ಸನ್ ಐತಿ ಮುಂದೆ ಪಾಯ್ಸನ್ ಐತಿ. ಸೊ ಒಂದ್ಸಲ ಅಷ್ಟೇ ಇರ್ತೇನ್ರಿ ಪಾಯ್ಸನ್? ಅದು ಒಟ್ಟು ಅಷ್ಟು ಮಾಡೇ ಕೊಟ್ಟಾರ. ಓಕೆ, ನೋಡ್ಬೋದು ಸ್ನೇಹಿತರೆ. ಈಗ ಅಪ್ಪಾಜಿ ಓಪನ್ ಮಾಡ್ತಿದ್ದಾರೆ. ಸೊ ಇದನ್ನ ಬಂಗಾರ ನೀರಲ್ಲೇ ಮಾಡ್ಯಾರ. ಬಂಗಾರ ನೀರಲ್ಲೇ ಮಾಡಿದಾರೆ ಅಂತ ಹೇಳಿದ್ರು. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಮುಂದೆ ಸುದಿ ಆಗೈತೆ ಅಂತ ಹೇಳ್ತಾರ, ನಾವು ಹಿರಿಯರು ಹೇಳ್ಕೊತಿದಾರ. ಓಕೆ, ತಗೊಂಬ. ಅದು ಒಂದು ಈಟರ್ ತಾಕತಿ ಅಂದ್ರೆ, ಒಂದು ಈಟರ್ ಅಗತ್ತು ಬತ್ತ ಅಂದ್ರೆ ಮಾಯಂಗಿಲ್ಲ. ಓಕೆ, ಸೊ ಈಗ ಇಲ್ಲಿ ನೋಡ್ತಿದ್ರಲ್ವಾ, ಇಲ್ಲಿ ಕಾಣಿಸ್ತಿದ್ಯಲ್ವಾ. ಸೊ ಇದು ಹೆವಿ ಪಾಯ್ಸನ್ ಅಂತೆ. ಅಕಸ್ಮಾತ್ ಸ್ವಲ್ಪ ತಾಗಿದ್ರು ಕೂಡ ಎಲ್ಲಿ ಏನಿಲ್ಲ, ಅಲ್ಲೇ ಮುಂದೆ ಜಾಗ ಐತೆ. ಪೂರ್ತಿ ಮುಂದೆ ಅಷ್ಟೇ ಪಾಯ್ಸನ್ ಇರೋದು ಕಾಣಿಸ್ತಿದ್ಯಲ್ವಾ. ಇಲ್ಲೇ ನೋಡ್ತಿದ್ದೀರಾ, ನಿಮ್ಗೆ ಕಾಣಿಸ್ತಿರ್ಬೋದು ಈ ತುದಿ ಇದೆಯಲ್ವಾ. ಸೊ ಇದು ಸ್ವಲ್ಪ ತಾಕಿದ್ರು ಕೂಡ ಯಾವ ಪಾರ್ಟಿಗೆ ತಾಕಿರುತ್ತೆ ಆ ಪಾರ್ಟ್ ಪೂರ್ತಿ ಕೊಳಿತಾ ಹೋಗುತ್ತೆ. ಇಂಜೆಕ್ಷನ್ ಇಲ್ಲ. ಅವ್ರು ಕೊಟ್ಟ ಮೇಲೆ ಯಾವಾಗ ಬಳಸ್ಯಾರನ್ರಿ? ಎಲ್ಲೂ ಬಳಸಿಲ್ಲ. ಸೊ ಅವ್ರು ಕೊಟ್ಟಿದ್ದಾದ್ಮೇಲೆ ಎಲ್ಲೂ ಕೂಡ ಇವ್ರು ಬಳಸಿಲ್ಲ. ಆವಾಗ ರಾಜರ ಆಡಳಿತ ಇತ್ತು ಅಂತ ಹೇಳ್ಬಿಟ್ಟು ಬಳಸ್ತಿದ್ರು. ಈಗ ಯಾವುದೇ ಆ ತರದ ಕಾನೂನು ನಿಮ್ಗೆ ಗೊತ್ತಿದೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಬಟ್ ಇವರು ಆ ನೆನಪನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಕಡೆಕಾರಿ ನೀವು ಲಗೋಣ ನಾನು ಮುಗೀತೆ, ನೀವು ಹೋಗಿಬಿಡ್ರಿ ಅಂತೇಳಿ ಒತ್ತಾಯ ಮಾಡಿ ಕಳಿಸಿಕೊಡಿ. ಹೆಂಗೆ ಹೋಗೋಣ ಬಟ್ ಅಂತ ಅವ್ರದ್ದು ನೋಡಕ್ಕೆ ಹಚ್ಬಿಟ್ಟಾರ. ಕಡೆಕಾರಿ ನೀವು ಲಗೋಣ ಹೋಗ್ಲಿಕ್ಕಾರ ಆಯ್ನೆ ನೋಡತ್ತೇಳಿ ಆಯ್ನೆ ಹಾಕಿಬಿಟ್ಟಾನ. ಅವ್ರು ಬಿಟ್ಟು ಹೋಗ್ಬಿಟ್ಟಾರ. ಇವ್ರು ಹಂಗೆ ಬ್ಯಾಟಿ ಆಡೋಕೆ ಹೋಗ್ಕಾರಲ್ಲ ಹಂಗೆ. ಸೊ ಹೋಗ್ಯಾರ ಹಿಂಡ ನೀವು ಅಲ್ಲೇ ಕೂತಾನ ಬಡ್ಡ ಕಂಟಿ ಬಿಟ್ಟಾರ ಹೋಗ್ಕೋತ. ಸಂಕಟಕ್ಕಾಗಿ ಹಂಗೆ ಕೈ ಇದಾಗಿತ್ತತ್ ಹೇಳ್ಕೊತ ಹಂಗೆ ಮಂಡಿಗಲ್ಲಿ ಹೊಕ್ಕಿತ್ತತ್ ತಪ್ಪಲ್ದಾಗ ಹುಡ್ದಾಗ. ಲಕ್ಷ್ಮಣನು ಇಲ್ಲೇ ಕೂತಾನ, ಇಲ್ಲೇ ಇವನ ನೋಡಿರ್ತ ಯಾಕೆ ಮುಚ್ಚಿಗೆ ಹಾಕೋರು ಸೋತಾನರ್ಥ. ಒಟ್ಟು ಸೋತ್ ಹಾಕೊಂಡಾರ. ಯಾವ ಬರ್ಚಿ ಹೋಗದಾನ, ಯಾವ ಕಲ್ಲು ಹೋಗದಾನ. ಇಟ್ಟು ಮಾಡೋವಾಗ ನಾವು ಇಜಾಪುರ ಪೊಲೀಸ್ ಕಾಲಿಗೆ ಹೋದ್ರು ನಾನು ಗುಂಡಲ್ಲಿ. ಇಜಾಪುರ ಪೊಲೀಸ್ ಹೋಗೋದು ಈ ರಾಟಿ ಹೋಗೋದು ನಾವು 3 ವಾಲಿ ಕರಗಳು 2 ಗುಂಡಿನ ಕಚ್ಚಾಯ್ತು ನಾವು ಲಕ್ಷ್ಮಣ. ಅದೇನು ಗುಂಡು ಕುತ್ತಿ ಬೆಳ್ತಾನ ರಕ್ತ ಹೋಗೈತಿ, ಕೈ ಮುರಿದೈತಿ. ಇವು ಇಲ್ಲೇ ಹೋದಾಗ ಕಾಲು ಮುರಿತಿ. ಮತ್ತೆ ಹೆಂಗೆ ತಗೊಳ್ಳೋದು ಮನುಷ್ಯ ಬಿಟ್ಟ ಮೇಲೆ ಕಲಾಸ ಬಿಟ್ಟಾಗ್ತದೆ. ಹಂಗಾಗಿ ನಗರ ತಾಂಡ್ಯಕ್ಕೆ ಬಂದ 1-2 ಮಂದಿ ಪೊಲೀಸರು ಬಂದು ಒಬ್ಬನು ಲಮಣ್ಯಾರ ಎತ್ತ ಗಾಡಿ ತಗೊಂಡು ಹೆಣ ಅಲ್ಲಿ ಹೋಗಿ ಹೆಣ ಹೆರ್ಕೊಂಡು ಸ್ಟಾನಕ್ಕೆ ಹೋಗ್ಯಾರ. ಸ್ಟಾನಾಗ ಹೋಗಿ ಒಂದು ಮಣ್ಣು ಮಾಡ್ಯಾರ. ಇವ್ರು 3 ಮಂದಿ ಹಂಗೆ ಹೋಗ್ಬಿಟ್ರ. ಮತ್ತೆ ನರಗುಂದೂರು ಕಡೆ ಅಲ್ಲಿ 2 ಸಿಕ್ಕಾರ. ಸಾಬು ಗೋಪಾಲ್ 2 ಸಿಕ್ಕರತ್ತ. ಅಲ್ಲಿ 2 ಸಿಕ್ಕಲೇನ ಅಲ್ಲಿ ನರಗುಂದ ಮಹಾರಾಜ ಇತ್ತಾಗ ಅವ ಜಮಖಂಡಿ ಮಹಾರಾಜ ತಿಳಿಸಿದತ್ತ.
ಅವ್ರನ್ನ ಎಲ್ಲಿ ಬಿಡಬೇಡ ಹಿಡ್ಕೊಂಬಂದು ನನಗೆ ಒಪ್ಪಿಸ್ಯಾರ ಮತ್ತೆ ಅಲ್ಲಿ ಪೌಡ್ರು ಪಾಟಿ ಅವ್ರನ್ನ ಇಬ್ಬರು ಬೇಡಿ ಹಾಕೊಂಬಂದು ಜಮಖಂಡಿ ಮಹಾರಾಜ ಕೊಡ್ತಿತ್ತು. ಅವ್ನು ನರ್ಸಾಪ್ ಕಡೆಕಾಯಿ ಬಿಟ್ಟರು ಸಂಗ. ಅವ್ನು ನರ್ಸಾಪ್ ಮಾತು ಮಗಳಾಗೆ ಹೋದತ್ತು, ಬಂದುಕೊಂಡು ಬಲಿ ಹಾಕೊಂಡು ಹಂಗೆ ಹೋಗೇ ಬಿಟ್ಟತ್ತ. ಇವ್ರು ಇಬ್ಬರು ತಂದು ಮಹಾರಾಜ ಒಪ್ಸಿಕೊಳ್ಳೋ ಮಹಾರಾಜ ಇವ್ರು ಗಲ್ ಶಿಕ್ಷಣ ಮಾಡ್ತಾನಂತೆ ಸಾರಿ ಬಿಟ್ಟಂತ. ಗಲ್ ಶಿಕ್ಷ ಎಷ್ಟು ಜನಕ್ಕೆ ಅಂತೇಳಿ ಒಂದು 5-6 ಜನ ಜೈಲಿನಾಗ ಇಟ್ಕೊಂಡತ್ತ ಅಲ್ಲಿ ಜಮಖಂಡ್ಯಾಗ. ಇಂಥ ದಿವಸ ಗಲ್ ಅಂತೇಳಿ ಸಾರಿ ಬಿಟ್ಬಿಡ ಸಿಂಧೂರ ಮಂದಿ ಬತ್ತತ್ತು. ನರಸಾಪನ ತಾಯಿ ಅವ್ವ ಅಪ್ಪ ಸಾಬು ಗೋಪಾಲಿ ಅವ್ವ ಅಪ್ಪ ಬತ್ತತ್ತು ಮಂದಿ. ಇಂಥ ದಿವಸ ಐತನಕೂಡ ಬಂದು ಮಹಾರಾಜಾಗ ಬೇಡ್ಕೊಂಡ್ರತ್ತ. ಮಳು ವಯಸ್ಸು ಮಾಡ್ಯಾರ, ಇದನ್ನು ಬಿಡ್ರಿ, ಇನ್ನೊಮ್ಮೆ ಎಂದೂ ಹಿಂಗೆ ಮಾಡಲ್ದಂಗೆ ನಾವು ಅವ್ರು ತಾಕೀತು ಮಾಡ್ತೀವಿ, ಇದನ್ನು ಬಿಡ್ರಿ ಅಂತೇಳಿ ಭಾಳ ದಿನಸ ಬಿಟ್ರತ್ತ. ಮಹಾರಾಜ ಬಿಡಕ್ಕೆ ಬರೋಲ್ಲ, ಮುಂಬೈಲಿದ್ದ ಆರ್ಡ್ರ್ ಬಂದೈತಿ, ನಾ ಏನು ಮಾಡಕ್ಕೆ ಬರೋಂಗಿಲ್ಲ, ನಾ ಬಿಟ್ರು ಮಾತ್ರ ನಾನು ಅವ ತಿರುಗಿ ನಾನು ಜೈಲಿ ಹಾಕ್ತಾನೆ ಅಂದ್ಕೊಂಡು ರಗಡೆ ಬೇಡ ರತ್ತಿವ್ರು ಬಿಡಕ್ಕೆ ಬಂದಿಲ್ಲ. ಅವನ ಮುಂದೆ ನಾವು ಒಟ್ಟರು ತಾಯಿ ತಂದೆ ಮುಂದೆ ನಾವು ಇಬ್ಬರು ಆಲೂಗಡ್ಡ ಐತ ತಚ್ಕಡೆ ನಾವು ನೋಡಿಯಲ್ಲಿ ಇನ್ನಾರು ಐತದ ಆಲೂಗಡ್ಡ ಕಲಿ ಹಚ್ಬಿಟ್ಟತ್ತ. ಆಗ ಅವ್ರು ಲಕ್ಷ್ಮಣ ಅವ್ರ ತಾಯಿ ಮತ್ತು ನರಸಪ್ಪನ ತಾಯಿ ತಂದೆ ಮತ್ತು ಸಾಬು ಗೋಪಾಲಿನ ತಾಯಿ ತಂದೆ ಒಟ್ಟರು ಕೂಡಿ ಮಹಾರಾಜಗೆ ಬಂದು ತೂರ್ಬಿಟ್ಟಿರ್ತಾವ್ರು. ನಾನು ಮಕ್ಕಳನ್ನ ಹೆಂಗೆ ನೀ ದುರ್ಮಾರ್ಗ ಮಾಡಿ ಕೊಂದು ಇನ್ನೊಂದು ತಿಂಗಳ ನೋಡ ನೀನು ದುರ್ಮಾರ್ಗನಾಗಿ ಸಾಯತ್ತೇಳಿ ಮಣ್ಣು ತೂರ್ಬಿಟ್ರತ್ತ ಮಹಾರಾಜಗೆ. ಒಂದು ತಿಂಗಳದಾಗ ಮಹಾರಾಜನ ಆನೆ ಕೊಂದು ಗುದ್ದು ಕೊಂದು ಬಿಡ್ತಿ. ಆನೆ ಮೇಯಿಸ್ಬಿಟ್ಟಿದ್ದ ಆನೆ ಒಡೆ ಸಿಕ್ಕಂಗೆ ತಿನ್ನಿಸಿ ಮಸ್ತಿಗೆ ಬಂದು ಹಾಕಿ ಕ್ವಾರಲ್ಲೇ ಗುದ್ದಿ ಬಾಡಿ ಹಿಸ್ಕೊಂಡು ನಿಂತ್ಬಿಟ್ಟಿರ್ತದ. ಕಲಸ ಅಲ್ಲಿ ಅವನು ದುರ್ಮಾರ್ಗ, ನಮ್ಮ ಮಕ್ಳು ಹೆಂಗೆ ದುರ್ಮಾರ್ಗ ಮಾಡಿದೆ, ನಿನ್ನ ದುರ್ಮಾರ್ಗ ಒಂದು ತಿಂಗಳು ನನಗೂಡ ಆಗಲಿ ಅಂತೇಳಿ ಅವ್ರು ಶಾಪ್ ಕೊಟ್ಟಿರತ್ತ. ಹಂಗೆ ಮಹಾರಾಜ ಅಂತ ಇವ್ನು ನರ್ಸಾಪ್ ಹೋಗಿಬಿಟ್ಟ. ಹೋದ ವಿಜಾಪುರ ಹೊತ್ತಿಗಲ್ಲಿ ಅವರು ಹೇಳ್ತಾರೆ ಅದನ್ನು ಬುಕ್ಕಾದಾಗ ಓದೀನಿ. ಅಲ್ಲಿ ಮೋಸ ಹಿಡ್ದಾರ ಅವನು ಮೋಸ ಮಾಡಿ ಹಿಡ್ದಾರ. ಹಿಡಿದು ತೊಗೊಂಡು ಅವ್ನು ಒಬ್ಬನ ಜೀವಂತ ಹೋದ, ಹಿಂಬಡ್ದ ನರ ಕಟ್ ಮಾಡಿಬಿಟ್ಟಾರ. ಅದು ಕುಂಟ್ಕೋತ ಆಡ್ಬೇಕು. ಅವ್ನು ಚಿಗರಿ ಬಿಡ್ತಿದ್ದ, ಓಡಿಗೂ ಚಿಗರಿ ಹಿಡ್ಕೊಳತ್ತ. ಅಂಥ ಸೂರಿದ್ದಾನ ನರ್ಸಾಪ್. ಕಟ್ಕೊಂಡ್ ಹೋದ ಅವನ ಭಾಳ ಚುರುಕ ಭಾಳ ಚಿಗರಿ ಇದ್ದಂಗೆ ಅತ್ತ. ಓಡಿಗೂ ಚಿಗರಿ ಹಿಡ್ಕೊಳ್ಳೋ ಮತ್ತೆ ಹೆಂಗಿದ್ದಾನ ಅವನು ಮೋಸ ಮಾಡಿ ಹಿಡ್ದಾರತ್ತ. ಹಿಡಿದು ಹಿಂಬಳ ನಾರ ತೆಗೆದ ಜೀವಂತ ಬಿಟ್ಟಾರ ಅವ್ನು. ಜೀವಂತ ಬಿಡ್ಬೇಕಾರೆ ಹಂಗೆ ಬಿಟ್ಟಿಲ್ಲ, 18 ವರ್ಷ ಶಿಕ್ಷೆ ಇಟ್ಟಾರ ಮಾಡ್ಯಾರ ಅವ್ನು. ದರ್ಗಾ ಜೈಲಿಗೆ 18 ವರ್ಷ ಇದ್ದತ್ತು. 18 ವರ್ಷ ಅಂದ್ರೆ 9 ವರ್ಷ ಹಗಲ ರಾತ್ರಿ ಕೂಡಿ ಹಿಡಿದು 9 ವರ್ಷ ಆಗತ್ತೆ. 9 ವರ್ಷಕ್ಕೆ ಬಿಟ್ಕೊಡಿ ಇಲ್ಲಿಗೆ ಬಂದತ್ತು ತೆಗಿಗೆ ಒಬ್ಬನ ಕೈಯಾಗ ಬೆತ್ತಾಡ್ಕೊಂಡು 25-30 ವರ್ಷದಾಗ ಆಗಿತ್ತು ಅವ್ನು ವಯಸ್ಸು. ಅಷ್ಟಕ್ಕೆ ಕೈಯಾಗ ಕೋಲ್ ಕೊಟ್ಟಾರ, ನರ ಕಟ್ ಮಾಡಿಬಿಟ್ಟಾರ. ಕುಟ್ಕೋತ ಅವ್ನಿಗೆ ಯಾರಿದ್ರಲ್ಲ ತೆಗಿಯಾಗ ವಾಲಿಕಾರಗಳು ಕಡ್ಯಾಕಿನ ಮಂದಿ ಇಲ್ಲಿಗೆ ಬಂದುಬಿಟ್ಟಾನ. ಒಂದು ಏನಪ್ಪ ಆಗೋದಾಯ್ತು ಹೋಗೋದಾಯ್ತು ಅಷ್ಟು ಆಗೋದಿತ್ತು ಆಯ್ತು, ಇನ್ನೇ ಮಾಡಕ್ಕೆ ಬರೋಲ್ಲ. ಮತ್ತು ಪರಿಸ್ಥಿತಿ ಹೆಂಗೆ ಆಯ್ತು. ಅವರು ಇಬ್ಬರು ನಮ್ಮ ತಮ್ಮಗಳು ಸಾಬು ಗೋಪಾಲ ಅವರು ಸಾತ್ರು, ದುಡ್ಡ ಸಾತ್ತ, ನಮ್ಮ ಮಾವ ಸಾತ್ತ, ಮತ್ತು ನಮ್ಮದಾರ ಎಂತ ಒಬ್ಬನ. ನಾನು ಏನಾರ ಗಲ್ ಆಗತ್ತ ಮಾಡಿದ್ನಿ, ಮತ್ತು ಶಿಕ್ಷೆ ಅಟ ಮಾಡಿ 9 ವರ್ಷ ಬಿಟ್ಟರು ಬನ್ನಿ. ನಾನು ತಳಕ್ಕೆ ಹೋಗಕ್ಕೆ ನಂತಿಗೆ ಏನೂ ಇಲ್ಲ, ಅಲ್ಲಿ ಹೋಗಿ ಬಾಯಿ ಮಾಡೋಕೆ ಏನೂ ಇಲ್ಲ. ಮತ್ತು ಹಿಂಗೆ ಆಯ್ತು ಅಂದ್ಕೊಳ್ಳಿ ನಾವು ಹಿಂದಕ್ಕೆ ಈಗ 10 ವರ್ಷದಿಂದ ಗುಡ್ದಾಗ ಇಟ್ಟಿಟ್ಟು ಇಂಥಲ್ಲಿ ಹೋಗಿದೆವು. ಒಂದು 2 ದಿನ ನಾ ಇಲ್ಲಿ ಇರ್ತೀನಿ ತೆಗಿಯಾಗ, ನಿಮ್ಮನ್ನು ಕರ್ಕೊಂಡು ಹೋಗ್ಕೊಂಡು ಒಟ್ಟರು ಕೂಡಿ ಅಡ್ಡಾಡ್ನು. ನಾವು ಯಾವ ಹೋಗಿದ ಮಟ್ಟ ಗುರ್ತಾಗ್ಬಿಡ್ತು. ಕಡೆಗೂ ನಾವೊಂದು 20-30 ಅಲ್ಲಿ ಹೋಗಿದ್ರು 1 ಸಿಕ್ಕರೆ ಸಾಕು ಉಬ್ಜನಕ್ಕೆ ಆಕತಿ ಹೇಳಿ 2 ದಿನ ವಸ್ತಿ ಮಾಡಿದತ್ತು. ಇಲ್ಲಿ ವಸ್ತಿ ಮಾಡಿ ವಾಲಿ ಕರ್ಕೊಂಡು ಅವನು ವಾರಿಗೆ ಯಾರು ಗೆಳೆಯರನ್ನ ಕರ್ಕೊಂಡು ಹೋದ್ರೆ ಒಂದು ಸಿಗಲಿಲ್ಲ. ಅದು ಮೆಟ್ಟನ ಕೊಡ್ತಾ ಅವಂಗೆ. ನಾವು ಎಲ್ಲಿ ಇಟ್ಟಿದ್ದೇವೋ ಅವ್ನು ಗೊತ್ತಾಗಿಲ್ಲ. ಇಲ್ಲೇ ಇಟ್ಟಾಗೈತಿ ಹಾಡ್ರೆ ನಾವತ್ತು, ಇಲ್ಲೇ ಇದ್ದಾಗೈತಿ ಹಾಡ್ರೆ ನಾವತ್ತು, ಹಾಡ್ರೆ ಏನಿಲ್ಲ ಎಲ್ಲ ಹಿಂಗೆ 2 ದಿನ ಹಾಟ್ಲೆ ಗುಡ್ಡನ ಹಾಡ್ಸಿದತ್ತ, ಒಂದು ಸಿಗಲಿಲ್ಲ. ಮತ್ತು ಮಂದಿ ಕೈ ಸಿಕ್ಕಾವು ಏನು ಆ ಮೆಟ್ಟನ ತಪ್ಪು ಹಿಡಿಯೋದು ಗೊತ್ತಿಲ್ಲ. ಮತ್ತು ಊರಿಗೆ ಬಂದು ಕುರಿಗಾರ ಕುರಿ ಹೆಂಡ್ರಿ ಇರ್ತಾವಲ್ಲ ರೈಡು ಕುರುಬರು ದಡ್ಡಿಗೆ ಅಡ್ಡಾಡಿ ಬಿಸಿನಾಳ ತೆಗಿ ಎಡಳಿ 3 ಊರಾಗ ಅಡ್ಡಾಡಿ 300 ಕುರಿ ಮರಿ ಮಾಡಿದ ಕೊಟ್ಟಿರ್ತ ಇಸೋದು ವಾಲಿಕರ್ಗಳು. ನಾವು 3 ವಾಲಿಕರ್ಗಳು ಅವ್ರಿಗೆ ಅವ್ನು ಉಬ್ಜನಕ್ಕೆ 300 ಮರಿಗಳು ಇಸೋದ ಕೊಟ್ಟು ಹೊಡಮಳ್ಳಿ ಇವ್ರು 4 ಮಂದಿ ವಾಲಿಕರ್ಗಳು ಹೋಗಿ ಅವ್ರು ಲಕ್ಷ್ಮಣನ ಇವ್ನು ನರಸಾಪನ ಮೇಟಿ ಹೆಚ್ಚಿ ಊರಾಗ ಗುಡಿಸ್ಲ ಹಾಕೊಂಡು ಅಲ್ಲಿ ಒಟ್ಟು ಮರಿಗಳಿಗೆ ಮೆಸಾಕ ದಡ್ಡಿ ಮಾಡಿ ಅವ್ನು ಗುಡಿಸ್ಲಾಕಿ ಕೊಟ್ಟು ಮಾರತ್ತವ್ರು ನಮ್ಮ 3 ವಾಲಿಕರ್ಗಳು. ಹಿಂದಿಗಡೆ ಸಹ ಮತ್ತೆ ಎಷ್ಟೋ ಮಂದಿ ಹೋಗಿ ಅಲ್ಲಿ ನೋಡಿ ಮಾರತ್ತವನು.
ಕುಟ್ಕೋತ ಕುರಿ ಕಾಯಕ ಹೊಕ್ಕಿದ್ದತ್ತ ನೋಡಿ ಬಂದಾರ ನಮ್ಮ ಊರಣ್ಣ. ಎಷ್ಟು ವರ್ಷ ಬದುಕಿದ್ದಂತ್ರಿ? ಮತ್ತು 20-30 ವರ್ಷ ಬದುಕ್ಯಾನ. ನರ ಕಟ್ಟಾದಿಂದ 30 ವರ್ಷ ಬದುಕ್ಯಾನ. ಅಂದ್ರೆ 50 ವರ್ಷ 50 ವರ್ಷ. ಹಂಗ ಪೂರ್ತಿ ಅವ್ರ ಕಥೆಯಲ್ಲಿ ಮುಗಿತೈತ್ರಿ. ನರಸಾಪುರ ಅಲ್ಲಿ ಏನು ಮೆಟ್ಟಿಗೆ ಹಚ್ಚಿ ಕುರಿ ಹೋದ್ ನಮ್ಮ 3 ಕರುಗಳು ಕೊಟ್ಟು ಅವ್ರನ್ನ ಮೆಟ್ಟಿಗೆ ಹಚ್ಚಿ ಮಾತಾಡಿ ಕಾಳ ಕಡಿ ಒಂದಿಷ್ಟು ಖರ್ಚಿಗೆ ರೊಕ್ಕ ಕೊಟ್ಟು ಬಂದಾರ. ಮತ್ತೆ ಇದೇನ ಇನ್ನೊಂದು ಕತೆ ಹೇಳ್ತಾರಲ್ರಿ, ಗುಡಿ ಮುಂದೆ ಊಟ ಕರ್ಸಿದ್ದ ಹೋಳಿಗೆ ಊಟಕ್ಕೆ ಅಂತ ಅದನ್ನ ಸುಳ್ಳು ಹುಡ್ಸಿಬಿಟ್ಟಾರ. ಸುಳ್ಳು ಹುಡ್ಸ್ಯಾರ. ಅದು ಊಟಕ್ಕೆ ಕೂರ್ಸ್ಯಾರತ್ತ, ಊಟಕ್ಕೆ ಕೂರ್ಸಿ ಮರಿ ನಿಂತು ಹೊಡೆದಾರ ನೋಡ. ಬೋಕಸ್ ಸುಳ್ಳು. ಲಾಟಿನ್ ಬೆಳಕು ಹಿಡಿದು ಎಷ್ಟು ಹೊಡೆದಾರ. ಲಾಟ ಎಸತ್ತ, ಅವ್ರ ಮುಂದೆ ಇಟ್ಟತ್ತ, ಇವನು ಲಕ್ಷ್ಮಣ ತಿಳ್ಕೊಬೇಕು ನೀವು ಅಂದತ್ತ, ಅವ್ರ ಮರಿ ಕುಂದಿಸಿ ಹೊಡೆದ. ಸುಳ್ಳು ಆಗಿಲ್ಲ. ಸುಳ್ಳು ಪಡಿಮ ಗುಟ್ಟಕ್ಕೆ ಊಟದಾಗಿದ್ದ ಹೆಣ್ಣು ಮಗಳು, ಊರ ಹೆಣ್ಣು ಮಗಳ ಮನೆಗೆ ಊಟಕ್ಕೆ ಹೋಗುವಾಗ. ಓಕೆ, ಸಿಂಧೂರ ಲಕ್ಷ್ಮಣನ ಸಾವು ಹೇಗಾಯ್ತು ಮತ್ತೆ ಅವ್ರ ಜೊತೆಗಿದ್ದವರ ಸಾವು ಹೇಗಾಯ್ತು ಅನ್ನೋದನ್ನ ನಾವೀಗ ರಾಮಚಂದ್ರ ಗೌಡರ ಬಾಯಲ್ಲಿ ಕೇಳಿದ್ವಿ. ಓಕೆ ಸ್ನೇಹಿತರೆ, ನೋಡ್ತಾ ಇದ್ರಲ್ವಾ? ಸೊ ಪಾಯ್ಸನ್ ಕತ್ತಿ ಇದು, ಹತಾರ ಅಂತ ಏನಂತಾರೆ, ಆ ಹತಾರ. ಸೊ ನಮಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಾಮಚಂದ್ರ ಅಪ್ಪಾಜಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಅಪ್ಪಾಜಿ. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಎಲ್ಲ ಡೀಟೇಲ್ಡ್ ಆಗಿ ಏನ್ ಕತೆ ಆಯ್ತು ಏನಾಯ್ತು ಎಲ್ಲವನ್ನು ಕೂಡ ಹಂಚ್ಕೊಂಡ್ರಿ. ತುಂಬಾ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದು. ಓಕೆ, ಇನ್ನು ವಾಪಸ್ ಹಾಕಣ್ರಿ. ಹಾಕ್ತೀರಿ? ಹಂಗ ಓಕೆ. ಓಕೆ, ಎಷ್ಟು ಸೂಕ್ಷ್ಮ ಇದೆ ಅಂದ್ರೆ ಸ್ನೇಹಿತರೆ, ನಿಜವಾಗ್ಲೂ ತುಂಬಾ ಸೂಕ್ಷ್ಮ ಇದೆ. ಹಿಂಗ್ ಮಾಡಿ ಹಾಕಿದ್ರೆ ಬರಂಗಿಲ್ಲ. ಸೊ ಉಲ್ಟಾ ಹಾಕಿದ್ರೆ ಬರಲ್ಲ. ಶೇಪ್ ಇರುತ್ತಲ್ಲ, ಶೇಪ್ ಮತ್ತೆ ಒಳಗೆ ಹೋಗಲ್ಲ, ಆಮೇಲೆ ಮಂಡ ಆಗ್ಬಿಡುತ್ತೆ. ತುಂಬಾ ಸೂಕ್ಷ್ಮವಾಗಿ ಡಿಸೈನ್ ಮಾಡಿದ್ದಾರೆ. ಅಪ್ಪಾಜಿ ನಮಸ್ಕಾರ, ಧನ್ಯವಾದಗಳು. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆದ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕಾಲದಲ್ಲಿ ಬರೀ 18, 19, 20, 23ನೇ ಏಜಿಗೆ ಈ ತರದ ಸಾಧನೆಯನ್ನ ಅಂದ್ರೆ ಈ ತರದ ಕೆಲಸವನ್ನ ಮಾಡಿದಂತಹ ವ್ಯಕ್ತಿಗಳು ಸಿಂಧೂರ ಲಕ್ಷ್ಮಣ ಆಗಿರಬಹುದು, ನರಸಿಂಹ ಆಗಿರಬಹುದು, ಸಾಬು ಆಗಿರಬಹುದು, ಗೋಪಾಲಯ್ಯ ಆಗಿರಬಹುದು. ನಿಜವಾಗ್ಲೂ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಆ ತರದ ವ್ಯಕ್ತಿಗಳ ಕಥೆಯನ್ನ ಕೇಳೋಕೆ. ಮೈ ರೋಮಾಂಚನಗೊಳ್ಳುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗುವ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಸೊ ಯಾರ್ಯಾರು ತಗ್ಗಿಯವರು ಈ ವಿಡಿಯೋ ನೋಡಿದ್ರಿ, ಯಾರ್ಯಾರು ಹಲಗಲಿ ಅವರು ಈ ವಿಡಿಯೋ ನೋಡಿದ್ರಿ, ಕಮೆಂಟ್ ಮಾಡ್ರಿ. ತಗ್ಗಿ ಹಲಗಲಿ ಅವರು ಆಗಿರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮೂರು ಯಾವ್ದನ್ನ ಕಮೆಂಟ್ ಮಾಡಿ. ಇದೇ ತರ ನಿಮ್ಮೂರಿನಲ್ಲೂ ಇಂಟ್ರೆಸ್ಟಿಂಗ್ ವ್ಯಕ್ತಿಗಳ ಸ್ಟೋರಿ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ. ದೇವಸ್ಥಾನ ಇದೆ, ಅರಮನೆ ಇದೆ, ಅವು ಯಾವ ಬೇಡ, ಓನ್ಲಿ ಈ ತರದ ಇಂಟ್ರೆಸ್ಟಿಂಗ್ ವ್ಯಕ್ತಿಗಳ ಕಥೆಗಳಿದ್ವು ಅಂದ್ರೆ ನನಗೆ ತಿಳಿಸಿ. ನಾನು ಅವ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಸಿಗುವ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಈ ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.